ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಅಂದರೆ ಸಂಡೇ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಅದು ಕೂಡ ಕಿಚ್ಚನ ಪಂಚಾಯತಿಗೆ ಸಂಬಂಧಪಟ್ಟಂತಹ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಟಾಸ್ಕ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ. ಬನ್ನಿ ಆ ಟಾಸ್ಕ್ ಯಾವ ರೀತಿ ಇದೆ, ಸೊ ಯಾರ ಮಧ್ಯೆ ವಾದ ವಿವಾದಗಳು ನಡೆಯುವುದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಆಲ್ಮೋಸ್ಟ್ ಸಂಡೇ ಎಪಿಸೋಡ್ನಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ಗಳು ಇರ್ತವೆ, ಸ್ವಲ್ಪ ಫನ್ ಆಗೂ ಇರುತ್ತೆ, ಸ್ವಲ್ಪ ಸೀರಿಯಸ್ ಆಗೂ ಇರುತ್ತೆ. ಸೊ ಅದೇ ರೀತಿ ಈಗ ಒಂದು ಆಕ್ಟಿವಿಟೀಸ್ನು ಮಾಡಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲ ಸ್ಪರ್ಧಿಗಳನ್ನು ಮನೆಯ ಮುಂಭಾಗದಲ್ಲಿರುವಂಥ ಗ್ರೌಂಡ್ನಲ್ಲಿ ಲೈನ್ಗೂ ನಿಲ್ಲಿಸಿದ್ದಾರೆ. ಸೊ ಹಾಗೆ ಎರಡು ಸೆಟಪ್ನ ಮಾಡಿದ್ದಾರೆ. ಯಾವ ರೀತಿ ಅಂದರೆ, ಸೊ ಒಬ್ಬೊಬ್ಬ ಸ್ಪರ್ಧಿಗಳ ಫೋಟೋಗಳನ್ನ ಒಂದು ಸ್ಟಿಕ್ಕರ್ನ ಅಂಟಿಸಿ ಅಲ್ಲೊಂದು ಮೀನಿಡುವಂಥ ಗ್ಲಾಸ್ನ ಅವರು ಎದುರುಗಡೆ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಬಾಕ್ಸಲ್ಲಿ ಕಪ್ಪು ನೀರನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಯಾರ ಸ್ಪರ್ಧಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ದು ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ, ಸೊ ಅವರ ಒಂದು ಕೊಡಕ್ಕೆ ಹೋಗಿ ಇವರು ಕಪ್ಪು ನೀರನ್ನ ಹಾಕಬೇಕು. ಆ ಕಪ್ಪು ನೀರನ್ನ ಹಾಕಿ ಒಂದೊಂದು ಕಾರಣಗಳನ್ನ ಕೊಡಬೇಕು. ಸೊ ಇದೀಗ ಸಂಡೇ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಲ್ಲಿ ಸೊ ಯಾರ ಪಾಪ ಕೂಡ ತುಂಬಿದೆ ಅಂತ ಅಲ್ಲಿರುವಂಥ ಸ್ಪರ್ಧಿಗಳಲ್ಲೇ ತಿಳ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರಲ್ಲಿ ಈಗ ಒಬ್ಬೊಬ್ಬ ಸ್ಪರ್ಧೆಯನ್ನು ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದೊಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಸೊ ಮೊದಲಿಗೆ ಇಲ್ಲಿ ಕಾವ್ಯ ಅವರು ಯಾರಿಗೆ ಹಾಕಿದ್ದಾರೆ ಅಂತ ತೋರಿಸಿಲ್ಲ, ಬಟ್ ಇಲ್ಲಿ ರಕ್ಷಿತಾ ಅವರು ಚೈತ್ರ ಅವರಿಗೆ ಆಯ್ಕೆ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ಚೈತ್ರ ಅವರ ಹೆಸರಲ್ಲಿ ಆ ಒಂದು ಕಪ್ಪು ನೀರನ್ನ ತುಂಬಿದ್ದಾರೆ. ಸೊ ಇಲ್ಲಿ ಯಾರ ಒಂದು ಫಿಶ್ ಬೋಲ್ ಟ್ಯಾಂಕ್ ನೀರು ಫುಲ್ಲಾಗಿ ಕೆಳಗಡೆ ಬೀಳುತ್ತೋ ಅವ್ರದ್ದು ಪಾಪ ಕೂಡ ತುಂಬಿದೆ ಅಂತ ಅರ್ಥ. ಸೊ ಇಲ್ಲಿ ಆಲ್ಮೋಸ್ಟ್ ಜಾಸ್ತಿ ನಮ್ಮ ರಜತ್ ಅವರಿಗೆ ಬಂದಿದೆ ಅಂತ ಅನಿಸುತ್ತೆ. ಸೊ ಈಗ ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ಕ್ಲೋಸ್ ಆಗಿರೋ ಮಧ್ಯೆ ತುಂಬ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಜತ್ ಮತ್ತು ಗಿಲ್ಲಿಯ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ. ಸೊ ಇಲ್ಲಿ ಗಿಲ್ಲಿಯವರು ಕೂಡ ರಜತ್ ಅವರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸೊ ಇಲ್ಲಿ ಬರೀ ಮಾತಿಗೂ ಅರ್ಧ ಜನಕ್ಕೆ ಟಾಸ್ಕ್ ಗೊತ್ತಿಲ್ಲ, ಸೊ ಆಟನೇ ಗೊತ್ತಿಲ್ಲ, ಬಿಗ್ ಬಾಸ್ ಮನೆ ಇರೋದೇ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ನಾನು ರಜತ್ ಅವರಿಗೆ ಈ ಒಂದು ಪಾಪದ ನೀರನ್ನ ಹಾಕ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ರಜತ್ ಅವ್ರಿಗೆ ಸಿಕ್ಕಾಪಟ್ಟೆ ನೀರು ತುಂಬಿದೆ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಕಪ್ಪು ನೀರು ಅಂದರೆ ಪಾಪದ ಕೊಡದ ನೀರು ತುಂಬ ತುಂಬಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಆಗಿರುವಂಥ ಸ್ಪರ್ಧಿಗಳ ಮೇಲೆ ಸೊ ನಿನ್ನೆ ನಡೆದಂತಹ ಕಿಚ್ಚನ ಪಂಚಾಯಿತಿಲಿ ತುಂಬ ಜನ ಸ್ವಲ್ಪ ಬೇರೆ ರೀತಿಯಲ್ಲೇ ಮಾತಾಡಿದ್ರು. ಸೊ ಈಗ ಅದೇ ರೀತಿ ಈಗ ಈ ಒಂದು ಚಟುವಟಿಕೆ ಮೇಲೂ ಕೂಡ ಅಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಇದು ಟಾರ್ಗೆಟ್ ಅನ್ನೋಕ್ಕಿಂತ ಸೊ ಇವರು ಇರೋ ರೀತಿಗೆ ಸೊ ಅವರು ಮಾಡ್ತಾ ಇರುವಂತಹ ರೀತಿಗೆ ಸರಿ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಸೊ ಗಿಲ್ಲಿ ಕೊಟ್ಟಿರುವ ಕಾರಣಕ್ಕೆ ರಜತ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ಗಿಲ್ಲಿ ಲೆತನೇ ಅಂದ್ಕೊಂಡಿದ್ದೆ, ಸೊ ಅವನ್ನ ಯಾವ ಕಾರಣಕ್ಕೂ ನಾನು ಇನ್ವಾಲ್ವ್ ಮಾಡ್ಕೊಂಡಿರಲಿಲ್ಲ. ಯಾಕಪ್ಪ ಅಂದರೆ ಇವನಿಗೆ ಟಾಸ್ಕೇ ಆಡೋಕ್ಕೆ ಬರಲ್ಲ, ಯಾವ ಟಾಸ್ಕು ಕರೆಕ್ಟಾಗಿ ಆಡಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಗಿಲ್ಲಿ ಅವರ ರಿಯಾಕ್ಷನ್ ಯಾವ ರೀತಿ ಇತ್ತಪ್ಪ ಅಂದರೆ, ಸೊ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಅಣ್ಣ ಇಲ್ಲಿವರೆಗೂ ನಾನು 10 ಟಾಸ್ಕ್ ಆಡಿದ್ದೀನಿ, 8 ಟಾಸ್ಕಲ್ಲಿ ವಿನ್ ಆಗಿದ್ದೀನಿ ಅಣ್ಣ, ಇನ್ನು 2 ಟಾಸ್ಕ್ ಸೋತಿದ್ದೀನಿ. ಬಟ್ ಇವರು ಬಂದಾಗಿಂದ ಒಂದೇ ಟಾಸ್ಕ್ನಲ್ಲೇ ಬಾಲ್ ಒಂದು ಕಲೆಕ್ಟ್ ಮಾಡಿದೆ, ಗೇಮಿಂದ ಹೊರಗಡೆ ನಿಂತಿದ್ರಣ್ಣ. ಸೊ ಇದು ಯಾವ ರೀತಿ ಲೆಕ್ಕ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಬಿಗ್ ಬಾಸ್ ಮನೆ ಬಂದಿದ್ದು ಸೋಲೋ ಆಗಿ, ಸೊ ಹೋದರೆ ಸೋಲೋ ಆಗಿ ಹೋಗ್ತೀನಿ. ಅಷ್ಟೇ ಅಲ್ಲದೆ ಸೋಲೋ ಇಲ್ಲಿ ಯಾರು ನನ್ನ ಪಾಪದ ಕೂಡ ನೀರಿಗೆ ಹಾಕಿದಾರಲ್ಲ ಅವ್ರನ್ನೆಲ್ಲರನ್ನೂ ಹೊರಗಡೆ ಕಳಿಸಿ ನಾನು ಆಮೇಲೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇಲ್ಲಿ ಆ ಮಾತಿಗೆ ಗಿಲ್ಲಿ ಅವರು ಒಂದು ಮಾತನ್ನ ಆಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಸರಿ ಓಕೆ, ಈ ಮಾತಿಗೆ ನಾನು ಒಂದು ಚಾಲೆಂಜ್ ಮಾಡ್ತೀನಿ. ಸೊ ಏನಪ್ಪ ಅಂದರೆ, ಈ ವಾರ ನಿನ್ನ ಆಚೆ ಕಳಿಸಿ ನಾನು ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅನ್ನೋ ಒಂದು ಚಾಲೆಂಜ್ನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯೋಧನ ಆ್ಯಕ್ಟಿವಿಟೀಸಲ್ಲಿ ಆಲ್ಮೋಸ್ಟ್ ಜೊತೆಗಾರರ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ನಮ್ಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿ ಆದಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗೋದಂತೂ ಕನ್ಫರ್ಮು. ಸೊ ಅದೇ ರೀತಿ ಈಗ ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ನಿನ್ನೆ ಅಶ್ವಿನಿ ಅವರು ರಜತ್ ಮತ್ತು ಚೈತ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಸೊ ಅಲ್ಲಿ ಕ್ಲಾಸ್ ಕೂಡ ನಡೀತು. ಸೊ ನಿಮ್ಮ ಪ್ರಕಾರ ನಿನ್ನೆ ನಡೆದಂತಹ ಒಂದು ಕಿಚ್ಚನ ಪಂಚಾಯಿತಿ ಯಾವ ರೀತಿ ಇತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನನಗೆ ಒಂದು ಅರ್ಥ ಆಗ್ತಾಯಿಲ್ಲ, ಗಿಲ್ಲಿಯವ್ರು ಯಾಕೆ ಎಲ್ಲರನ್ನೂ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತಲೇ ಹೇಳ್ತಾ ಇರ್ತಾರೆ. ಸೊ ಇವ್ರು ಯಾವ ಪೀಕಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಓಕೆ, ಅವ್ರಿಗೆ ಚಾಲೆಂಜ್ ಮಾಡಿದ್ರು, ಓಕೆ, ಅದನ್ನೇ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಸದಸ್ಯರಿಗೂ ಅದನ್ನೇ ಹೇಳ್ತಿರ್ತಾರೆ. ಯಾಕೆ ಇವರು ವಿನ್ ಆಗ್ತೀನಿ ಅನ್ನೋ ಲೆವೆಲ್ಗೆ ಇವರೇ ತಿಳ್ಕೊಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆಗಿದೆ. ಬಟ್ ನನ್ನ ಪ್ರಕಾರ ನಿಜ ಹೇಳಬೇಕಂದ್ರೆ, ಸೊ ಇಲ್ಲಿ ಗಿಲ್ಲಿ ಮಾತಾಡಿದ್ದು ಸರಿ ಇದೆ, ಬಟ್ ಒಂದೊಂದು ಪದಗಳ ಬಗ್ಗೆ ಅವರು ಸ್ವಲ್ಪ ಓವರಾಗಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಜತ್ ಅವ್ರದ್ದು ಓವರ್ ಆಯಿತು. ಸೊ ಇಲ್ಲಿ ಗಿಲ್ಲಿ ಒಬ್ಬರೇ ಮಾತಾಡೋಂಗಿಲ್ಲ ಅಂತ ಹೇಳೋಂಗಿಲ್ಲ. ಸೊ ರಜತ್ ಅವ್ರದ್ದಂತೂ ಸಿಕ್ಕಾಪಟ್ಟೆ ಓವರ್ ಆಯಿತು. ಯಾಕಪ್ಪ ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಡ್ತಾರೆ, ಅದಕ್ಕೆ ಸಂಬಂಧನೇ ಇರಲ್ಲ ಆ ರೀತಿ ಜಗಳ ಆಡ್ತಾರೆ. ಸೊ ನಿನ್ನೆ ನಡೆದಂಥ ಕಿಚ್ಚನ ಪಂಚಾಯಿತಿಲಿ ಆಲ್ಮೋಸ್ಟ್ ಇವರ ತಪ್ಪುಗಳ ಬಗ್ಗೆನೇ ಸ್ವಲ್ಪ ಕಿಚ್ಚ ಸುದೀಪ್ ಅವರು ಜಾಸ್ತಿ ಮಾತಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈ ಒಂದು ಚಾಲೆಂಜ್ಗೆ ಅಂದರೆ ಗಿಲ್ಲಿ ಮಾತಾಡಿರುವಂಥ ಮಾತಿಗೆ, ಸೊ ಈ ವಾರ ನೀನು ಹೊರಗಡೆ ಹಾಕಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಗಿಲ್ಲಿ ಮಾಡಿರೋ ಮಾತಿಗೆ ಸೊ ಇಲ್ಲಿ ಅಶ್ವಿನಿ ಅವರು ಫುಲ್ ಖುಷಿಯಾಗಿದ್ದಾರೆ, ಅದಕ್ಕೆ ಚಪ್ಪಾಳೆ ಕೂಡ ತಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಫ್ಯಾನ್ಸ್ಗಳು ಕೂಡ ತುಂಬ ಚಪ್ಪಾಳೆ ತಡ್ತಾ ಇದ್ದಾರೆ. ಸೊ ಇಲ್ಲಿ ಅಶ್ವಿನಿ ಅವರಿಗೆ ಗೊತ್ತಾಯಿತು. ಸೊ ಇಲ್ಲಿ ಅಶ್ವಿನಿ ರಜತ್ ಮತ್ತು ನಮ್ಮ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಅಶ್ವಿನಿ ಅವರು ಆಲ್ಮೋಸ್ಟ್ ಡಬಲ್ ಗೇಮ್ ತುಂಬ ಆಡ್ತಾರೆ. ಯಾಕಪ್ಪ ಅಂದರೆ ಫಸ್ಟ್ ಬಂದಾಗ ರಕ್ಷಿತಾನ ಪ್ಲ್ಯಾನ್ ಮಾಡಿದರು, ಇದೀಗ ಮತ್ತೆ ಚೈತ್ರ ಮತ್ತು ರಜತ್ನ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ.
ಸೊ ನಿಮ್ಮ ಪ್ರಕಾರ ಈ ಒಂದು ಚಟುವಟಿಕೆ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನಿಸುತ್ತಾ? ಸೊ ನಿಮ್ಮ ಪ್ರಕಾರ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರ ಪಾಪ ಕೂಡ ತುಂಬಿರಬಹುದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ರಜತ್ ಮತ್ತು ಗಿಲ್ಲಿಯ ಮಧ್ಯೆ ವಾದವಿವಾದಗಳು ಆಗಿಲ್ಲ. ಸೊ ಸಿಕ್ಕಾಪಟ್ಟೆ ಸ್ಪರ್ಧಿಗಳ ಮಧ್ಯೆ ಆಗಿದೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಇಷ್ಟೇ ಸ್ಪರ್ಧಿಗಳ ಬಗ್ಗೆ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರ ಪಾಪ ಕೂಡ ತುಂಬಿರಬಹುದು? ಸೊ ಇಲ್ಲಿ ಗಿಲ್ಲಿ ಮಾತಾಡಿದ್ದು ಸರಿ ಇದೆಯಾ? ರಜತ್ ಅವರು ಮಾತಾಡಿದ್ದು ಸರಿ ಇದೆಯಾ? ಒಂದು ಸಣ್ಣ ಮಾಹಿತಿ ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ಯಾರು ನೋಡಿಲ್ಲ ದಯವಿಟ್ಟು ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಫನ್ನಾಗೂ ಇರುತ್ತೆ, ಸ್ವಲ್ಪ ಸೀರಿಯಸ್ ಆಗೂ ಇರುತ್ತೆ. ಬಟ್ ಆಲ್ಮೋಸ್ಟ್ ಕಿಚ್ಚನ ಒಂದು ರೀತಿಯೇ ಬೇರೆ. ಯಾಕಪ್ಪ ಅಂದರೆ ಫಸ್ಟು ಖುಷಿಯಾಗಿ ಮಾತಾಡಿಸಿ ಆಮೇಲೆ ಸೀದಾ ಮ್ಯಾಟ್ರಿಗೆ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಎಪಿಸೋಡ್ನಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕ್ಲಾಸ್ ಆಯಿತು, ಇನ್ನೂ ಆ ಒಂದಿಷ್ಟು ಸ್ಪರ್ಧಿಗಳಿಗೆ ಪೆಂಡಿಂಗ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲೂ ಮಾತಾಡಿದ್ರು. ಅಷ್ಟೇ ಅಲ್ಲದೆ ಇಲ್ಲಿ ಚೈತ್ರ ಅವರು ಉಸ್ತುವಾರಿ ಆಗಿರುವಂಥ ವಿಚಾರದಲ್ಲೂ ಕೂಡ ಮಾತಾಡಿದ್ರು. ಸೊ ಸ್ವಲ್ಪ ಉಸ್ತುವಾರಿಗಳೆಲ್ಲ ತಪ್ಪು ಮಾಡಿದರು, ಅದನ್ನ ಒಪ್ಕೊಂಡ್ರು. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಕ್ಲಿಯಾರಿಟಿ ಕೊಟ್ಟರು. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಮತ್ತು ಧ್ರುವಂತ್ ಅವರ ಮಾತುಕತೆ ನಡೆದಿರುವಂಥ ವಿಷಯದಲ್ಲಿ ರಜತ್ ಅವರು ಯಾವ ರೀತಿ ಮಾತಾಡಿದ್ರು ಮತ್ತು ಧ್ರುವಂತ್ ಅವರು ಯಾವ ರೀತಿ ಮಾತಾಡಿದರು, ಅಶ್ವಿನಿ ಅವರು ಯಾವ ರೀತಿ ಮಾತಾಡಿದ್ರು, ಅದರ ಬಗ್ಗೆ ಎಲ್ಲನೂ ಕ್ಲಿಯರಾಗಿ ಕೊಟ್ಟರು. ಸೊ ಇಲ್ಲಿ ಯಾರು ತಪ್ಪು ಯಾರು ಸರಿ ಅದ್ರ ಬಗ್ಗೆ ಏನೂ ಹೇಳಲಿಲ್ಲ. ಬಟ್ ಇಲ್ಲಿ 3 ಜನದ್ದು ತಪ್ಪಿದೆ ಅಂತಲೂ ಕೂಡಿ ಸೊ 3 ಜನಕ್ಕೂ ಸರಿಯಾದ ಒಂದು ಪಾಠನ ಕಲಿಸಿದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಸೊ ಈಗ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ನಿನ್ನೆ ಯಾರೂ ಕೂಡ ಸೇವ್ ಆಗಿಲ್ಲ. ಸೊ ಇವತ್ತು ಕೆಲವೊಂದು ಸ್ಪರ್ಧಿಗಳು ಸೇವ್ ಆಗ್ತಾರೆ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವಂಥ ಚಾನ್ಸಸ್ ತುಂಬ ಇದೆ. ನೋಡೋಣ, ಅದ್ರ ಬಗ್ಗೆ ಏನೂ ಅಪ್ಡೇಟ್ ನಮಗೆ ಸಿಕ್ಕಿಲ್ಲ. ಬಟ್ ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾರು ಹೋಗ್ತಾರೆ, ಯಾರು ಇರ್ತಾರೆ. ಸೊ ಈ ಸರಿ ಎಲಿಮಿನೇಷನ್ ಇದೆಯಾ ಇಲ್ವಾ ಒಂದು ಗೊತ್ತಿಲ್ಲ. ನನ್ನ ಪ್ರಕಾರ ಈ ವಾರ ಎಲಿಮಿನೇಷನ್ ಇರ್ಬೋದು. ಯಾಕಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ನಿನ್ನೆ ಒಂದು ವೇದಿಕೆ ಮೇಲೆ ಹೇಳಿದರು, ಸೊ ಇವತ್ತು ಯಾರೂ ಕೂಡ ಸೇವ್ ಆಗ್ತಾ ಇಲ್ಲ, ಸೊ ನಾಳೆ ನೋಡೋಣ ಇದರ ಬಗ್ಗೆ ಅಂತಲೂ ಕೂಡ ಹೇಳಿದರು. ಸೊ ನೋಡಿದ್ರೆ ನನ್ನ ಪ್ರಕಾರ ಈ ವಾರ ಎಲಿಮಿನೇಷನ್ ಇದ್ದೇ ಇರುತ್ತೆ. ಸೊ ಈಗ ಈ ಒಂದು ಚಟುವಟಿಕೆ ಮುಖಾಂತರ ಸೊ ಒಬ್ಬೊಬ್ಬ ಸ್ಪರ್ಧಿಗಳು ಕೂಡ ಪಾರ್ ಆಗ್ಬೋದು. ಸೊ ಆಲ್ಮೋಸ್ಟ್ ಇಲ್ಲಿ ಪಾಪದ ಕೂಡ ಟಾಸ್ಕ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಯಾವ್ಯಾವ ಸ್ಪರ್ಧಿಗಳು ಯಾವ್ಯಾವ ರೀತಿ ಇದ್ದಾರೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೂಡ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿಯಲ್ಲಿ ನಮಗೆ ಎಲ್ಲ ಸಮಸ್ಯೆಗಳಿಗೂ ಒಂದಿಷ್ಟು ಆನ್ಸರ್ಗಳು ಸಿಕ್ಕಿರಬಹುದು, ಸಿಗದೇನೂ ಇರ್ಬೋದು. ನನ್ನ ಪ್ರಕಾರ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಆನ್ಸರ್ಗಳು ಸಿಕ್ಕಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ವೀಕ್ಷಕರಿಗೆ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ 7 ಜನ ಸ್ಪರ್ಧಿಗಳಲ್ಲಿ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಮತ್ತು ಇವತ್ತು ಸೇವ್ ಆಗುವಂಥ ಸ್ಪರ್ಧಿ ಅಂದರೆ ಮೊದಲು ಸೇವ್ ಆಗುವಂಥ ಸ್ಪರ್ಧಿ ಯಾರಾಗಬೇಕು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರ ಇನ್ನೇನು ಫಿನಾಲೆಗೆ ಸ್ವಲ್ಪ ದಿನಗಳೇ ಹತ್ತಿರ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ನಿನ್ನೆ ವೇದಿಕೆ ಮೇಲೆ ಇನ್ನೇನು ಸ್ವಲ್ಪ ವಾರಗಳು ಉಳಿದಿದ್ದಾವೆ. ಸೊ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರು ಅಂತಲೂ ಕೂಡ ಹೇಳಿದ್ದಾರೆ. ಆಲ್ಮೋಸ್ಟ್ ಈಗ ಒಬ್ಬೊಬ್ಬ ಸ್ಪರ್ಧಿಗಳು ವಾರ ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಈಗ ಟೋಟಲ್ ಆಗಿ 13 ಜನ ಇದ್ದಾರೆ. ಈಗ ಆಲ್ರೆಡಿ 77 ಡೇಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು, ಅಂದರೆ 77 ದಿನ ಕಂಪ್ಲೀಟ್ ಆಗಿದೆ. ಸೊ ಇನ್ಮೇಲೆ ಸ್ವಲ್ಪ ಆಟಗಳು ಟಾಸ್ಕ್ಗಳು ಸಿಕ್ಕಾಪಟ್ಟೆ ನಡೆಯುವಂಥ ಚಾನ್ಸಸ್ ತುಂಬ ಇದೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ನು ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಈ ವೀಕ್ ಎಂಡಿಗೂ ಕೂಡ ಆಗ್ಬೋದು. ಬಟ್ ಫಿನಾಲೆಗೆ ಟೋಟಲ್ ಆಗಿ ಒಂದು 5 ರಿಂದ 6 ಜನ ಸ್ಪರ್ಧಿಗಳು ಬಂದೇ ಬರ್ತಾರೆ. ಸೊ ನಾವು ಎಲ್ಲ ಎಪಿಸೋಡಲ್ಲಿ ಅದೇ ರೀತಿ ಆಗಿದೆ, ಅಂದರೆ ಎಲ್ಲ ಸೀಸನಲ್ಲೂ. ಸೊ ಅದೇ ರೀತಿ ಈ ಸೀಸನಲ್ಲೂ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟಲ್ಲಿ. ಬಾಯ್.